ನಮಸ್ತೆ ಎಲ್ಲರಿಗೂ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಹೊಲ ಜಮೀನು ಅಥವಾ ಸೈಟು ವ್ಯಾಲ್ಯೂಯೇಷನ್ ಎಷ್ಟಿದೆ ಎಂದು ತಿಳಿಯೋದು ಹೇಗೆ ಎಂದು ನೋಡೋಣ. ಕಾವೇರಿ ವೆಬ್ಸೈಟ್ ಇದು ಸಬ್ ರಿಜಿಸ್ಟರ್ ವೆಬ್ಸೈಟ್ ಆಗಿದ್ದು, ಈ ವೆಬ್ಸೈಟಲ್ಲಿ ನಾವು ವ್ಯಾಲ್ಯೂಯೇಷನ್ ನೋಡಬಹುದು. ಕಾವೇರಿ online.karnataka.gov.in ವೆಬ್ಸೈಟ್ ಓಪನ್ ಮಾಡಿ. ನಂತರ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಸರ್ವಿಸ್ ಫಾರ್ ಗೆಸ್ಟ್ ಯೂಸರ್ ಕಾಣುತ್ತೆ. ಅದರಲ್ಲಿ 4ನೆಯ ಆಪ್ಷನ್ ನೋ ಯುವರ್ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ನಿಮಗೆ ವ್ಯಾಲ್ಯೂಯೇಷನ್ ಡೀಟೇಲ್ಸ್ ಅಂತ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ 2 ಥರ ಸರ್ಚ್ ಬರುತ್ತೆ, ಬೇಸಿಕ್ ಸರ್ಚ್ ಅಂಡ್ ಅಡ್ವಾನ್ಸ್ ಸರ್ಚ್. ನಾವಿಲ್ಲಿ ಬೇಸಿಕ್ ಸರ್ಚ್ ಸೆಲೆಕ್ಟ್ ಮಾಡಿಕೊಳ್ಳೋಣ. ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ. ಏರಿಯಾ ನೇಮ್ ಹತ್ರ ನಿಮ್ಮ ಏರಿಯಾದ ಸ್ಟಾರ್ಟಿಂಗ್ 3 ಲೆಟರ್ ಅನ್ನು ಟೈಪ್ ಮಾಡಿ. ಟೈಪ್ ಮಾಡಿದ್ಮೇಲೆ ನಿಮಗೆ ಡ್ರಾಪ್ ಡೌನ್ ಲಿಸ್ಟ್ ಬರುತ್ತೆ, ಅದರಲ್ಲಿ ನಿಮ್ಮ ಏರಿಯಾ ಸೆಲೆಕ್ಟ್ ಮಾಡಿಕೊಳ್ಳಿ. ಪ್ರಾಪರ್ಟಿ ಟೈಪ್ ಅಂತ ಇದೆ. ಅದರಲ್ಲಿ ಅಗ್ರಿಕಲ್ಚರ್ ಅಥವಾ ನಾನ್ ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾನು ನಾನ್ ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಪ್ರಾಪರ್ಟಿ ಟೈಪ್ನಲ್ಲಿ ಬಿಲ್ಡಿಂಗ, ಫ್ಲಾಟ್ ಅಥವಾ ಸೈಟ್ ಸೆಲೆಕ್ಟ್ ಮಾಡಿ. ನಾನು ಇದರಲ್ಲಿ ಸೈಟ್ ಸೆಲೆಕ್ಟ್ ಮಾಡ್ಕೋತೀನಿ. ಸೈಟಿನ ಟೋಟಲಿ ಏರಿಯಾ ಟೈಪ್ ಮಾಡಿ. ಮೆಜರ್ಮೆಂಟ್ ಯೂನಿಟ್ ಅಂತ ಇದೆ, ಅಲ್ಲಿ ಸ್ಕ್ವೇರ್ ಫೀಟ್ ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಡಿಸ್ಪ್ಲೇ ವ್ಯಾಲ್ಯೂಯೇಷನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಲ್ಯಾಂಡ್ ಡೀಟೇಲ್ಸ್ ರೇಟ್ ಎಷ್ಟಿದೆ ಅಂತ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ರೆಸಿಡೆನ್ಷಿಯಲ್ ಅಥವಾ ಕಮರ್ಷಿಯಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಸ್ವಲ್ಪ ರೂಲ್ಸ್ ಎಸ್ ಆರ್ ನೋ ಕೇಳುತ್ತೆ, ಅದರಲ್ಲಿ ನೋಡ್ಕೊಂಡು ಸೆಲೆಕ್ಟ್ ಮಾಡಿ. ಎಸ್ ಆದರೆ ಎಸ್ ಮಾಡಿ, ನೋ ಅಂದರೆ ನೋ ಮಾಡಿ. ನಾನು ಇಲ್ಲಿ ಎಲ್ಲ ನೋ ಕೊಟ್ಟಿರ್ತೀನಿ. ಮತ್ತೆ ಫೈನಲ್ ಆಗಿ ವ್ಯಾಲಿಡೇಟ್ ಕ್ಲಿಕ್ ಮಾಡಿ. ನಿಮ್ಮ ಟೋಟಲ್ ವ್ಯಾಲ್ಯೂಯೇಷನ್ ಬರುತ್ತೆ. ಇದೇ ಥರ ನಿಮ್ಮ ಜಮೀನು ಬಗ್ಗೆ ನೋಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ಥರ ವಿಡಿಯೋಸ್ಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.